ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಳೆ ಕೊರತೆಯಿಂದಾಗಿ ಕಂಗಾಲಾಗಿರುವ ರೈತರು ಉತ್ತಮ ಮಳೆಯಾಗಲಿ ಎಂಬ ಆಶಯದೊಂದಿಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಕತ್ತೆ ಹಾಗೂ ಕಪ್ಪೆಗಳ ಸಾಂಪ್ರದಾಯಿಕ ಮದುವೆ ನೆರವೇರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಮುಂಗಾರು ಆರಂಭವಾದರೂ ಸಮರ್ಪಕ ಮಳೆಯಾಗದ ಹಿನ್ನೆಲೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವೆಡೆ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ರೂ ಮಳೆ ಕೈಕೊಟ್ಟಿರುವುದರಿಂದ ಬೆಳೆಗಳ ಬಗ್ಗೆ ಆತಂಕ ಎದುರಾಗಿದೆ. ಈ ಹಿನ್ನೆಲೆ ಪಟ್ಟಣದ ಪೇಟೆ ಬಸವೇಶ್ವರ ನಗರದಲ್ಲಿ ವರುಣ ದೇವನ ಕೃಪೆಗಾಗಿ ಕತ್ತೆ ಮತ್ತು ಕಪ್ಪೆಗಳ ಮದುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಗಂಡು ಹೆಣ್ಣು ಕತ್ತೆಗಳು ಹಾಗೂ ಕಪ್ಪೆಗಳನ್ನು ಸಾಂಪ್ರದಾಯಿಕವಾಗಿ ಅಲಂಕರಿಸಿ ಮೆರವಣಿಗೆ ಮಾಡಲಾಗಿದೆ. ವಾದ್ಯಗೋಷ್ಠಿಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದಿದ್ದು ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಉತ್ತಮ ಮಳೆಯಾಗುವಂತೆ ಪ್ರಾರ್ಥನೆ ಮಾಡಲಾಗಿದೆ. ನಂತರ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮದುವೆ ಮಂಟಪ ನಿರ್ಮಿಸಿ ಅಕ್ಷತೆ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕತ್ತೆ ಹಾಗೂ ಕಪ್ಪೆಗಳ ಮದುವೆಯನ್ನ ನೆರವೇರಿಸಲಾಗಿದೆ. ಮದುವೆ ಕಾರ್ಯಕ್ರಮದಲ್ಲಿ ದೈವಸ್ಥರು, ಹಿರಿಯರು, ಮಹಿಳೆಯರು, ಯುವಕರು ಮತ್ತು ಮಕ್ಕಳು ಕೂಡ ಭಾಗವಹಿಸಿದ್ರು. ಕತ್ತೆ ಹಾಗೂ ಕಪ್ಪೆಗಳ ಮದುವೆ ಮಾಡಿದ್ರೆ ವರುಣ ದೇವ ಪ್ರಸನ್ನನಾಗಿ ಉತ್ತಮ ಮಳೆಯಾಗುತ್ತೆ ಎಂಬುದು ಸ್ಥಳೀಯರ ನಂಬಿಕೆಯಾಗಿದೆ. ಇದೇ ಕಾರಣದಿಂದ ಹಲವು ವರ್ಷಗಳಿಂದ ಈ ಆಚರಣೆ ನಡೆಸುತ್ತಾ ಬಂದಿದೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಏನು ಮೆರವಣಿಗೆ ಮಾಡಿದ್ರು? ಮಳೆ ಬರ್ಬೇಕಂತ ಹಿಂದ್ಲ ಕಾಲದಿಂದ ಕತ್ತೆ ಮೆರವಣಿಗೆ ಅಂತಂದು ಮಾಡ್ತಿದ್ರು. ಊರಾಗ ಕೊಂಡ್ ಎತ್ಕೊಂಡು ಅಲ್ಲಿ ಹುಡುಗರೆಲ್ಲ ಅವರು ಮಳೆ ಬರಲಿದ್ದಕ್ಕಾಗಿ ಮಾಡ್ತಿದ್ದಾರೆ. ಉದ್ದೇಶ ಅದೇ. ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ ಮಾಡ್ಕೊಂಬಂದು ಮತ್ತು ಪೇಟೆ ಬಸವನ ಗುಡಿ ಹೋಗಿ ಕಟ್ಟಿಗಳು ತೊಳೆದು ಗಿಳದು ಅವಕ್ಕೆ ಗಂಡ ಹೆಂಡತಿ ಅಂತ ಒಂದು ಪೂಜೆ ಮಾಡಿ ಸುಸೂತ್ರವಾಗಿ ಎಲ್ಲದು ಸೆಟ್ ಮಾಡಿ ಊರು ಮೆರವಣಿಗೆ ಮಾಡಿ ಮತ್ತೆ ಅದು ಎಲ್ಲಿಗೆ ಮುಟ್ಬೇಕು ಪೇಟೆ ಬಸವನ ಗುಡಿ ಮುಟ್ತದೆ. ಎಲ್ಲ ದೇವಸ್ಥಾನಗಳೆಲ್ಲ ಅಡ್ಡಾಡಿ ಬಂದು ಎಲ್ಲ ಪೂಜೆ ಮುಗಿಸಿ ಸರ್ಕಲ್ ಆದ್ಮೇಲೆ ಮತ್ತೆ ಅಲ್ಲಿ ವಾಪಸ್ ಮಳೆ ಬರ್ಬೇಕಂತ ಮಾಡ್ತದೆ. ಮಳೆ ಉದ್ದೇಶದಿಂದ ತೆಲತಲಾಂತರದಿಂದ ಮಳೆ ಬರಲಿಲ್ದಾಗ ಯಾವಾಗಲೂ ಮಾಡ್ತಾನೆ. ಮತ್ತಿನ್ನೇನು ಬೇರೆ ಆಚರಣೆ ಇದಾವೆ ನಿಮ್ಗೆ ಗೊತ್ತಿರಂಗೆ? ನಮ್ಗೆ ಗೊತ್ತಿರಂಗೆ ಅದು ಒಂದು ಪೇಟೆ ಬಸವೇಶ್ವರ ಗುಡಿ ಹತ್ರ ಒಂದು ಭಜನಿ ಒಂದು ಅದು ಮೊನ್ನೆ ಮಾಡಿದಾರೆ ಗುರುವಾರ ದಿನ ಮಳೆ ಉದ್ದೇಶಕ್ಕಾಗಿ. ಅದು ಹಿಂದ್ಲು ಪದ್ಧತಿ ಪೂರ್ತಿಯಾಗಿ ಸುಡುಗಾಡು ಗಡ್ಡೆ ಒಳಗೆ ಪರ್ವ ಅಂತ ಮಾಡ್ತಾರೆ. ಆಮೇಲೆ ಇದು ಏನು ಕಾಡು ಸೋಸೋದು ಮಾಡ್ತಾರೆ. ಆ ಕಾಡು ಸೋಸೋದು ಇನ್ನೂ ಮಾಡಿಲ್ಲ, ಮಾಡ್ತಾರೇನೋ ಗೊತ್ತಿಲ್ಲ. ಇದಕ್ಕಾಗಿ ಇವೆಲ್ಲ ಮಾಡಕತ್ತೀವ್ರಿ. ಏನ್ ಮೆರವಣಿಗೆ ಇವು ಕತ್ತಿ ಮೆರವಣಿಗೆ, ಕಪ್ಪಿ ಮೆರವಣಿಗೆ, ಇದು ಗಂಗಮ್ಮನ ಮೆರವಣಿಗೆ ಎಲ್ಲ ಮಾಡಕತ್ತೀವಿ. ಗಂಗೆ ಪೂಜೆ ಎಲ್ಲ ಮಾಡಿದ್ವಿ. ಮಳೆ ಸಲುವಾಗಿ ಮಾಡಕತ್ತೀವಿ. ಹೌದಾ? ಮಳೆ ಬಂದಿಲ್ಲ ಬಂದಿಲ್ಲ. ಇತ್ತಿನ ಹೆಸರು ಎದಕ್ಕೆ ಕರ್ಕೊಂಬಂದಿರ ಮೆರವಣಿಗೆ? ಗಂಗಮ್ಮನ ವರ್ಷ ಕರ್ಕೊಂಬಂದಿರಮ್ಮ. ಕೋರಿ ಹುಡುಗರು ಗಂಗಮ್ಮನ ಉತ್ಸವ ಮಾಡ್ದಂಗೆ ಮಳೆ ಸಲುವಾಗಿ ಮಾಡಕತ್ತೀವಿ ಸರ್. ಮಳೆ ಇಲ್ಲದಕ್ಕ ನಾವ್ ಇವೆಲ್ಲ ಮಾಡಕತ್ತೀವಿ ನೋಡು. ಬರುತ್ತೆ ಅನ್ನೋದು ನಂಬಿಕೆ ಐತಿ. ಮೂಢನಂಬಿಕೆಯಲ್ಲಿದ್ದ ನಾವು ಮಾಡಿದ್ವಿ. ಪರಮಾತ್ಮ ಕಣ್ ತೆಗಿಬೇಕು. ಕಾಲಾನುಕಾಲದಿಂದಲೂ ಇದನ್ನ ಸಂಪ್ರದಾಯವಾಗಿ ಮಾಡ್ಕೊಂಡ್ ಬಂದಿದ್ವಿ. ನಿಮ್ಮ ಹೆಸರೇನಮ್ಮ? ತಿಪ್ಪಮ್ಮ. ಏನ್ ಹೇಳಿ ಕಪ್ಪೆ ಮಡಿಗೆ ಮಾಡ್ರು, ಕಪ್ಪೆ ಮಡಿಗೆ ಮಳೆ ಇಲ್ಲ, ಬೆಳೆ ಇಲ್ಲ. ನಾವು ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ. ನಾವು ದೇವ್ರಿಗೆ ನಮಾಗಿ ಮಾಡಿ ನಮಾಗಿ ಮಾಡ್ತೀನಿ, ದೇವರಿಗೆ ಬೇಡ್ತೀನಿ. ಮಳೆ ಬರಪ್ಪ ಅಂತ ಬೇಡ್ತೀನಿ. ಭಾಳ ಕಷ್ಟ ಐತೆ. ಮಳೆಗೆಲ್ಲ ಕಮ್ಮಿ ಆಗಿಬಿಡುತ್ತೆ. ತಿಂಬೋದು ಭಾಳ ರೇಟ್ ಆಗಿಬಿಟ್ಟಾವೆ. ಹೊತ್ತ ತಿಂಬೋದು, ಎಣ್ಣೆ, ಕಬ್ಬು ಎಲ್ಲ ರೇಟ್ ಆಗಿಬಿಟ್ಟಾವೆ. ಬಡವ್ರು ಹೆಂಗೆ ಬದುಕಬೇಕು, ಹೆಂಗೆ ಬದುಕಬೇಕು? ಯಾವ ಗೌರ್ಮೆಂಟು ಸಹಾಯ ಮಾಡಿರಿ. ಗೌರ್ಮೆಂಟ್ ಸಹಾಯ ಮಾಡೋಲ್ಲ. ಬಿಲ್ಲ ಬಿಟ್ಬಿಡೋರ ಮಂದಿ. ಮಳೆ ಇಲ್ಲ. ರೈತರು ಹೆಂಗೆ ಬಾಳೆ ಮಾಡಬೇಕು? ರೈತರು ರೊಕ್ಕ ಕಟ್ ಮಾಡೋರ ರೈತರು. ಎಲ್ಲಿ ಉಳಿತತೆ ಹೇಳ್ರಿ ನೀವು? ಎಲ್ಲ ಗೌರ್ಮೆಂಟ್ ಏನಂತ ಪರಿಹಾರ ನೀಡಬೇಕು. ಮತ್ತು ಪರಿಹಾರ ನೀಡಲೇಬೇಕು. ಪರಿಹಾರ ರೈತರಿಗೆ ಏನು ಲಕ್ಷಗಟ್ಟಲೆ ಖರ್ಚು ಮಾಡ್ಯಾರ. ಮಳೆ ಇಲ್ಲ, ಮಾಡಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ಇವೆಲ್ಲ ಆಚರಣೆ ಮಾಡ್ತಾರೆ. ಏನೇನು ಆಚರಣೆ ಅದಾವೆ? ನಾವು ದೇವ್ರಿಗೆ ಸ್ತೋತ್ರ ಮಾಡಿವಿ. ಅಲ್ಲ, 5 ರೂಪಾಯಿ ನಮಾಗಿ ಮಾಡಿವಿ. ದೇವ್ರಿಗೆ ಬೇಡಿ. ನಾವು ನಮ್ಮ ಐವತ್ತು ನಮಾಗಿ ಮಾಡ್ತೀನಿ, ದೇವ್ರಿಗೆ ಬೆಳಿತೀನಿ. ಅಲ್ಲ, ಇನ್ನು ಏನೇನು ಆಚರಣೆ ಅದಾವೆ ನಿಮ್ಗೆ ಗೊತ್ತಿರೋ? ನಮ್ಗೆ ಏನಿಲ್ಲ, ಅಷ್ಟೇ ನಮಗೆ ಗೊತ್ತು. ಕಾರ್ಯಕ್ರಮದ ಅಂಗವಾಗಿ ಗೊರ್ಜಿಗಂಗೆ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಬಳಿಕ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು ನೂರಾರು ಜನ ಭಾಗವಹಿಸಿದ್ರು. ಮಳೆಗಾಗಿ ನಡೆಸಲಾದ ಈ ಸಾಂಪ್ರದಾಯಿಕ ಆಚರಣೆ ಸ್ಥಳೀಯರ ಗಮನ ಸೆಳೆಯಿತು. ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.